ರಾಜ್ಯದಲ್ಲಿ ಬಾಣಂತಿಯರ ಸಾವು ಪ್ರಕರಣ ಸಮಗ್ರ ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ. ರಾಜ್ಯದಲ್ಲಿ ಬಾಣಂತಿಯರ ಸಾವುಗಳ ಬಗ್ಗೆ ಸಮಗ್ರ ತನಿಖೆಗೆ ಒತ್ತಾಯಿಸಿ ಬನ್ನೂರು ಆರೋಗ್ಯ ಸಮುದಾಯದ ಮುಂದೆ ಟಿ. ನರಸೀಪುರ ತಾಲೂಕಿನ ಬನ್ನೂರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಪ್ರತಿಭಟನೆ ನಡೆಯಿತು. ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹಾಗೂ ಸಚಿವರ ವಿರುದ್ಧ ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ನಡೆಸಲಾಯಿತು. ಮತ್ತೆ ಇನ್ನೊಂದು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಏನು 15ರಿಂದ 20 ಜನ ಬಾಣಂತಿಯರು ಸತ್ತಿದ್ದಾರೆ. ಅವ್ರ ಕುಟುಂಬಕ್ಕೆ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು. ವಿದ್ಯಾರ್ಥಿಯಕ್ಕಾಗಿ ಬಾಣಂತಿಯರಿಗೆ ಕನಿಷ್ಠ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಸಾವು ಸಂಭವಿಸಿರುವ ಕುಟುಂಬಕ್ಕೆ. ಹಾಗಾಗಿ ರಾಜ್ಯ ಸರ್ಕಾರ ಅವ್ರ ಕುಟುಂಬವನ್ನು ಕ್ಷಮೆ ಕೊಡಬೇಕು. ನಮ್ಮಿಂದ ಆಗಿರ್ತಕ್ಕಂಥ ನೆಗ್ಲಿಜೆನ್ಸಿ ಆಗಿರೋದ್ರಿಂದ ರಾಜ್ಯ ಸರ್ಕಾರ ಹೊಣೆ ಹೊತ್ತು ಕೂಡಲೇ ದಿನೇಶ್ ಗುಂಡೂರಾವ್ ರಾಜೀನಾಮೆಯನ್ನು ಕೊಡಬೇಕು. ಹಂಗಾಗಿ ಕುಟುಂಬಸ್ಥರಿಗೆ ನ್ಯಾಯ ಸಿಗಬೇಕು ಅಂದರೆ ತತ್ಕ್ಷಣವೇ ಅವ್ರಿಗೆ 10 ಲಕ್ಷ ರೂಪಾಯಿ ಪರಿಹಾರ, ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು. ಇಲ್ಲ ಅಂದರೆ ರಾಜ್ಯ ಸರ್ಕಾರ ಇನ್ನು ಗೌರ್ಮೆಂಟ್ ಹಾಸ್ಪಿಟ್ಲ್ ಏನಿದ್ದಾವೆ ಸರ್ಕಾರಿ ಆಸ್ಪತ್ರೆಗಳನ್ನ ಮುಚ್ಚಬೇಕು. ಯಾಕೆಂದರೆ ಅವ್ರಿಗೆ ಇಷ್ಟ ಇಲ್ಲ ನಡೆಸೋಕ್ಕೆ. ಕಮಿಷನ್ನ ಇದೆಲ್ಲನೂ ಅವರೇ ತಗೊಬಿಡಲಿ. ಯಾಪ ಪಾಪ ಬಡಬಗ್ರು ಜೀವನಾರ ಉಳಿಸ್ಕೊಂಡು ಬೇರೆ ಬೇರೆ ಕಡೆ ಎಲ್ಲ ತೋರಿಸ್ಕೊತಾರೆ. ಅವ್ರಿಗೆ ಇಷ್ಟ ಇಲ್ಲ ಆಮೇಲೆ ನಡೆಸೋಕ್ಕೆ ಇಷ್ಟ ಇಲ್ಲ, ಕೇವಲ ಸಾವು ಸಂಭವಿಸಲಿ ಅನ್ನೋ ಥರದಲ್ಲಿ ಈ ದೇಶದಲ್ಲಿ 140 ಕೋಟಿ ಜನ ಇದ್ದಾರೆ. ಸತ್ತರೆ ಸಾಯ್ತಾರೆ ಅಂತೇಳಿ ಅಧಿಕಾರಿಗಳನ್ನ ಎದುರಿಸ್ಕೊಂಡು ಇವರು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ. ನಾವು ಅನೇಕ ಬಾರಿ ಈ ಬಗ್ಗೆ ಚರ್ಚೆ ಮಾಡಿದ್ರೆ ಅನೇಕ ಅಧಿಕಾರಿಗಳು ಕೂಡ ನಾವು ಮೇಲಧಿಕಾರಿಗಳಿಗೆ ಹೇಳೋಕ್ಕಾಗಲ್ಲ ಸರ್, ಅವ್ರು ಕೊಟ್ಟಿದ್ದನ್ನು ನಾವು ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ಹಂಗಾಗಿ ಇದು ಮೇಲಿಂದ ಏನು ತ್ರಿಸದಸ್ಯ ಪೀಠ ಅಂತ ಏನು ಹೇಳ್ತೀವಿ, ಒಬ್ಬರು ನ್ಯಾಯಾಧೀಶರನ್ನ ನೇಮಕ ಮಾಡಿ ನ್ಯಾಯಸಮ್ಮತವಾದಂಥ ತನಿಖೆ ಆಗಬೇಕು. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ತಗೋಬೇಕು. ಇದು ಮುಂದಿನ ಅನ್ಯಾಯ ಮಾಡ್ತಕ್ಕಂಥವ್ರಿಗೆ ಒಂದು ಎಚ್ಚರಿಕೆ ಆಗುತ್ತೆ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ. ನಮಸ್ಕಾರ. ನೋಡಿ ವಿಡಿಯೋ ಹಾಕಿದ್ದೆ ನೋಡೋಣ ಈಗ. ಹಾಂ ಬೀಳ್ತಾ ಇದೆ.